ಅತಿ ದೊಡ್ಡ ಏರ್ ಶೋ 15ನೇ ಆವೃತ್ತಿ. ಇದು 2025ನೇ ಅತಿ ದೊಡ್ಡ ಏರ್ ಶೋನಲ್ಲಿ ಈ ಬಾರಿ ವಿಶೇಷವಾಗಿ HAL ನಿರ್ಮಾಣ ಮಾಡಿರುವಂತಹ ಒಂದು ಯಶಸ್ ಅನ್ನುವಂತಹ ಯುದ್ಧ ವಿಮಾನವನ್ನು ನಾವು ನೋಡ್ತಾ ಇದ್ದೀವಿ. ಇದ್ರ ಪಕ್ಕದಲ್ಲೇ ನಿಂತಿದ್ದೀವಿ. ವಾಯುನೆಲೆ ಅಂದರೆ ಯಲಹಂಕದ ವಾಯುನೆಲೆಯಲ್ಲಿ ನಡೀತಾ ಇರುವಂತಹ ಏರ್ ಶೋ ಏನಿದೆ ಅದರಲ್ಲಿ ಈ ಒಂದು ಯಶಸ್ ಯುದ್ಧ ವಿಮಾನ ಈ ಬಾರಿಯ ವಿಶೇಷ ಅಂತಲೇ ಹೇಳ್ಬೋದು. ಇದು ವಿಶೇಷ ಇನ್ನೊಂದು ಅಂತಂದರೆ ಇದು HAL ನಿರ್ಮಾಣ ಮಾಡಿರುವಂಥದ್ದು. HAL ನಿರ್ಮಾಣ ಮಾಡಿರುವಂತಹ ಈ ಒಂದು ಯಶಸ್ ಯುದ್ಧ ವಿಮಾನ ಏನಿದೆ ಅದು ಈ ಬಾರಿಯ ಏರ್ ಶೋನಲ್ಲೂ ಕೂಡ ತನ್ನ ಪ್ರದರ್ಶನವನ್ನು ಮಾಡ್ತು. ಬೆಳಗ್ಗೆ ಸುಮಾರು ಪ್ರದರ್ಶನವನ್ನು ಕೂಡ ಮಾಡಿರುವಂಥದ್ದು. ಅಂದರೆ ತನ್ನದೇ ಆದಂತಹ ಛಾಪನ್ನು ಮೂಡಿಸಿರುವಂತಹ ಈ ಒಂದು ಯಶಸ್ ಯುದ್ಧ ವಿಮಾನ ಏನಿದೆ ಅದರಲ್ಲಿ ಇಬ್ಬರು ಕೂತ್ಕೋಬೋದು. ಅಂದರೆ ಒಬ್ಬ ಟ್ರೈನಿ ಪೈಲಟ್ ಜೊತೆಗೆ ಇನ್ನೊಬ್ಬ ಪೈಲಟ್ ಕೂರುವಂತಹ ಒಂದು ಸ್ಪೇಸನ್ನು ಮಾಡಿರುವಂಥದ್ದು. ಈ ಮೂಲಕ ಇಬ್ಬರು ಇದರಲ್ಲಿ ರೈಡನ್ನು ಮಾಡಬಹುದು. ಈ ಮೂಲಕ ಇವತ್ತು ಏನು ಏರ್ ಶೋನಲ್ಲೂ ಕೂಡ ತನ್ನ ಪ್ರದರ್ಶನವನ್ನು ಏರ್ ಶೋ ವೇಳೆ ಪ್ರದರ್ಶನ ಮಾಡಿತ್ತು. ವಿಶೇಷವಾಗಿ ಇಲ್ಲಿ ನಾವು ನೋಡಬಹುದು ಇದು HAL ನಿರ್ಮಾಣ ಮಾಡಿರುವಂಥದ್ದು ಅನ್ನುವಂಥದ್ದೇ ವಿಶೇಷ. ಹಾಗಾಗಿ ಏನು ವಾಯುಸೇನೆಯಲ್ಲಿ ಈ ಒಂದು ಯಶಸ್ ಏನು ಪೈಲಟ್ ಏನಿದೆ ತನ್ನದೇ ಆದಂತಹ ಛಾಪನ್ನು ಮೂಡಿಸಿರುವಂಥದ್ದು. ಜೊತೆಗೆ ಅದರ ಒಂದಷ್ಟು ಏನು ವಿಶೇಷತೆಗಳು ಕೂಡ ಇರುವಂಥದ್ದು ಅಂತಂದರೆ ಇದು ಸುಮಾರು ಏನು 11.5 ಇರುವಂಥದ್ದು. ಜೊತೆಗೆ 4.4 ಹೈಟ್ ಇರುವಂಥದ್ದು. ಜೊತೆಗೆ ಇದರ ವೆಯ್ಟು ಮಾಮೂಲಿಯಾಗಿ ಅಂದರೆ ನಿಲ್ಲಿಸಿದಂತಹ ಸಂದರ್ಭದಲ್ಲಿ ಸುಮಾರು 4250 kg ಇರುತ್ತೆ. ಆದರೆ ಇದು ಟೇಕ್ ಆಫ್ ಆಗುವಂತಹ ಸಂದರ್ಭದಲ್ಲಿ ಸುಮಾರು 5400 kg ಆಗುತ್ತೆ ಅನ್ನುವಂಥದ್ದೇ ವಿಶೇಷ ಆಗಿರುವಂಥದ್ದು. ಅದರಲ್ಲೂ ಇದು ಸುಮಾರು ಗಂಟೆಗೆ 750 ಕಿಲೋಮೀಟರ್ ವೇಗದಲ್ಲಿ ಇದು ಏನು ಓಡುತ್ತೆ. ಹಾಗೆಯೇ ಇದಕ್ಕೆ ಸುಮಾರು 900 kg ಫ್ಯೂಯಲ್ ಅಂದರೆ ಇಂಧನವನ್ನು ಬಳಸೋದಕ್ಕೆ ಸಾಧ್ಯ ಇದೆ. ಇಲ್ಲಿ ನಾವು ನೋಡಬಹುದು ಮುಂಭಾಗದಲ್ಲಿ ಅಂದರೆ ಯಾವ ರೀತಿ ಅದನ್ನು HAL ನಿರ್ಮಾಣ ಮಾಡಿದೆ ಅನ್ನುವಂಥದ್ದು ಇದು ವಿಶೇಷ ಅನ್ನುವಂಥದ್ದು. ಯಾಕಂತಂದರೆ ಇದು HAL ನಿರ್ಮಾಣ ಮಾಡಿರುವಂಥದ್ದು. ನಮ್ಮ HAL ನಿರ್ಮಾಣ ಮಾಡಿರುವಂತಹ ಒಂದು ಏನು ಯಶಸ್ ಯುದ್ಧ ವಿಮಾನ ಏನಿದೆ ಇದರ ವಿಶೇಷತೆಯೇ ಬೇರೆ. ಇದರಲ್ಲಿ ಕೇವಲ ಇಬ್ಬರು ಕೂತ್ಕೋಬೋದು. ಈಗಲೂ ಕೂಡ ಯುದ್ಧದ ಸಂದರ್ಭದಲ್ಲಿ ಇದನ್ನು ಬಳಕೆ ಮಾಡಲಾಗುತ್ತೆ. ಇದರಲ್ಲಿ ಅಂದರೆ ಬೇಕಾಗಿರುವಂತಹ ಪರಿಕರಗಳನ್ನು ತುಂಬಿಕೊಂಡು ಹೋಗುವಂಥದ್ದು, ಇದಕ್ಕೆ ಫ್ಯೂಯಲನ್ನು ತುಂಬಿಕೊಂಡು ಹೋಗುವಂಥದ್ದನ್ನು ಕೂಡ ಈ ಒಂದು ಯುದ್ಧ ವಿಮಾನದಲ್ಲಿ ಬಳಕೆ ಮಾಡಿಕೊಳ್ಳಲಾಗುತ್ತೆ. ಹಾಗಾಗಿ ಇದು HAL ನಿರ್ಮಾಣ ಮಾಡಿರುವಂತಹ ಒಂದು ಪೈಲಟ್ ಯುದ್ಧ ವಿಮಾನ ಅನ್ನೋದೇ ಒಂದು ವಿಶೇಷ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಬಾರಿಯ ಒಂದು ಏರ್ ಶೋನಲ್ಲಿ ಇದನ್ನು ವಿಶೇಷವಾಗಿ ಆ ಒಂದು ಪ್ರದರ್ಶನವನ್ನು ಈ ಯಶಸ್ಸು ಕೂಡ ಮಾಡ್ತು. ಅದರ ಜೊತೆಗೆ ಏನು HAL ನಿರ್ಮಾಣ ಮಾಡಿರುವಂತಹ ಈ ಏನು ಯಶಸ್ಸು ಏನಿದೆ ಇದು ವಾಯುಸೇನೆಯಲ್ಲಿ ತನ್ನದೇ ಆದಂತಹ ಛಾಪನ್ನು ಮೂಡಿಸಿರುವಂತಹ ವಿಮಾನ ಆಗಿರುವಂಥದ್ದು. ಅದರ ಜೊತೆಗೆ ಇಲ್ಲಿ ಬರುವಂತಹ ಪ್ರತಿಯೊಬ್ಬರೂ ಕೂಡ ಇವತ್ತು ಈ ಒಂದು ಯಶಸ್ಸು ಏನಿದೆ ಈ ಯಶಸ್ಸನ್ನ ವಿವಿಧ ರೀತಿಯ ಯಾವ ರೀತಿ ಅದು ತನ್ನದೇ ಆದಂತಹ ಕೆಲಸವನ್ನು ಮಾಡುತ್ತೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಬಂದಂಥವರು ಕೂಡ ಅದರ ಕೆಲವೊಂದು ವಿಶೇಷತೆಗಳನ್ನು ಕೂಡ ತಿಳ್ಕೊಳ್ತಾ ಇದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಮುನಿಯಾ ಜೊತೆಗೆ ಮಮತಾ ಮರ್ದಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.